ಅವ್ನು ಕೆಟ್ಟೋನು ಅಂತ ಗೊತ್ತು ಅಲ್ವೇನೋ, ಮತ್ತೆ ಅವ್ನ ತಂಟೆಗೆ ಯಾಕೆ ಹೋದೆ ನೀನು? ಆದ್ರೆ ಆ ಮನೆ ಅವಂದಲ್ಲ ಕಣೋ, ನಾವು ಆ ಮನೇಲಿ ದೊಡ್ಡವ್ರ ಹತ್ರ ಮಾತಾಡ್ತೀನಿ, ನೀನೇನ್ ಚಿಂತೆ ಮಾಡಕ್ ಹೋಗ್ಬೇಡ. ಅದೇ ನನ್ ಗಂಡ ಇದ್ದಿದ್ರೆ ನನ್ ಮಗನ್ನ ಇಷ್ಟೆಲ್ಲ ಬಯೋದಕ್ಕಾಗ್ತಿತ್ತ? ಅವನೊಬ್ನೇ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ನನ್ ಮಗನ್ ಕಾಲಿನ ಧೂಳಿಗೂ ಸಮ ಅಲ್ಲ ಅವನು. ನನ್ ಮಗನೇ ಇಷ್ಟೆಲ್ಲ ಅಂತನ? ನಾವ್ ಮನೆ ಕಟ್ತಾ ಇದೀವಣ್ಣ. ಕಷ್ಟ ಪಡ್ಬೇಡಮ್ಮ. ಪ್ರಾಣ ಹೋದ್ರೂ ಮನೆ ಕಟ್ತೀವಿ. ಈ ಒಡವೆ ಎಲ್ಲ ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೆ? 1-2 ಲಕ್ಷ ಬರುತ್ತಮ್ಮ. ನಾನೊಂದ್ 2 ಲಕ್ಷ ಕೊಡ್ತೀನಿ. ಮನೆ ಕಟ್ಟಕ್ಕೆ ಎಷ್ಟು ಬೇಕಾಗುತ್ತೆ ಮಾವ? 8 ಲಕ್ಷ ಬೇಕಾಗುತ್ತೆ. ಇನ್ನು 3-4 ಲಕ್ಷ ಬೇಕಾಗುತ್ತೆ. ಯಾವಾಗ ನೋಡಿದ್ರೆ ಊರು ಸುತ್ಕೊಂಡೇ ಇರ್ತೀಯ. ನೀನ್ ಮಾಡೋ ಕೆಲ್ಸಕ್ಕೆ ನಾವೆಲ್ಲರೂ ಸೇರಿ ತಲೆ ತಗ್ಗಿಸ್ಬೇಕು. ನೋಡಿದ ತಕ್ಷಣ ಹಲ್ ಕಿಸ್ಕೊಂಡ್ ಮಾತಾಡಿರ್ತೀಯ, ಅದಕ್ಕೆ ಇವಾಗ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ನಾನ್ ಯಾರನ್ನೂ ನೋಡಿ ನಕ್ಕಿಲ್ಲ ಅಮ್ಮ. ಏನೇ ಸ್ವಲ್ಪ ಅನ್ನ ಇಡೆ. ಊರಲ್ಲಿ ಎಲ್ರು ಬಾಯ್ಲು ನಮ್ಮ ಮಗಳು ಸುದ್ದಿನೇ. ಆ ದರಿದ್ರದವನ್ ಕಣ್ಣು ಯಾವಾಗ ನಮ್ಮ ಮಗಳ ಮೇಲೆ ಬಿತ್ತೋ ಅವಾಗಿಂದ ಬರೀ ದರಿದ್ರನೇ. ನೀವ್ ಯಾವಾಗ್ಲೂ ಕುತ್ಕೊಂಡು ತಿನ್ನೋದೊಂದನ್ ಬಿಟ್ರೆ ಬೇರೆ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ನನ್ ಕರ್ಮ. ಏನ್ ಹೇಳಿ ಏನ್ ಪ್ರಯೋಜನ? ಎಲ್ಲ ಅನುಭವಿಸ್ಬೇಕಷ್ಟೇ. ಉಪ್ಪು ಕಡಿಮೆ ಇದೆ ಕಣೆ. ಹಾಯ್ ಕಣ್ರೋ. ಏನೋ ಬಾಬಿ, ಇಷ್ಟು ದಿನ ಕಾಣ್ಲೇ ಇಲ್ಲ? ನಿಂಗೆ ಗೊತ್ತಲ್ಲೋ, ನಂಗೆ ಮೊದಲೇ ಫ್ರೆಂಡ್ಸ್ ಜಾಸ್ತಿ, ಅವ್ರ ಜೊತೆ ಇರ್ಬೇಕಲ್ವಾ. ಊರಲ್ಲಿ ಇನ್ನೂ ಏನೇನಾಗುತ್ತೆ ಅನ್ಕೊಂಡಿದ್ಯಾ? ಊರಲ್ಲಿ ಏನೇನೆಲ್ಲ ಆಯ್ತು ಗೊತ್ತಾ? ಹೌದಾ? ಏನ್ ನಡೀತೋ? ಅವನೇನೋ ಬೆಳಿಗ್ಗೆ ಕುಡಿದು ಬಿಟ್ಟಿದ್ದಾನೆ. ಅವನು ಕುಡಿದು ಜಾಸ್ತಿ ಆಗ್ಬಿಟ್ಟಿದೆ ಕಣ. ಹೌದು, ಅವ್ನು ಹಂಗೆ ಇರ್ಲಿಲ್ವಲ್ಲೋ. ದೇವನ ಕಣ್ಣು ರಾಬಿ ಮೇಲೆ ಬಿದ್ದ್ಬಿಟ್ಟಿದೆ. ರಾಧ ಒಪ್ಕೊಳ್ಳಿಲ್ಲ ಅಂತ ಅವನಿಗೆ ಅವಳ ಮೇಲೆ ಅನುಮಾನ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಅವನು ಡ್ಯೂಟಿಗೆ ರಜಾ ಹಾಕಿ ಇಲ್ಲಿ ಸ್ಟಾಲ್ ಹಾಕಿದ್ದ. ಈಗ ಅವನ ಕಣ್ಣು ಕೃಷ್ಣ ಮತ್ತೆ ಸಚ್ಚಿ ಮೇಲೆ ಬಿದ್ದಿದೆ. ಅವ್ರನ್ನ ದೇವರೇ ಕಾಪಾಡಬೇಕು. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಅಣ್ಣ. ಅದು ಮನೆ ಕಟ್ಬೇಕು ಅಂತ ಅನ್ಕೊಂಡಿದ್ವಿ. ಒಟ್ನಾಗೆ ಶಿವಯ್ಯ ಕಟ್ಬೇಕಾದಂತ ಮನೆ ಮಗನಾಗಿ ನೀನ್ ಮಾಡ್ತಾ ಇದೀಯಾ. ನನಗ್ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮ ಅಪ್ಪ ತುಂಬಾ ಒಳ್ಳೆಯವನ್ ಕಣಪ್ಪ, ನಿನ್ಗೂ ಒಳ್ಳೇದೇ ಆಗುತ್ತೆ. ಬಡ್ಡಿಗೆ ಸ್ವಲ್ಪ ಹಣ ಬೇಕಾಗಿತ್ತು. ಮನೆ ಕಟ್ಟೋದಿಕ್ಕೆ ಬಡ್ಡಿಗೆ ಹಣ ಬೇಡಪ್ಪ. ಆ ಬಡ್ಡಿ ಕಟ್ಟಕ್ಕಾಗದೆ ಕೊನೆಯದಾಗಿ ನೀನ್ ಮನೆನೇ ಮಾರ್ಕೋಬೇಕಾಗತ್ತೆ. ನಿನ್ನ ಹತ್ರ ಇರೋ ದುಡ್ಡಲ್ಲಿ ಮನೆ ಕಟ್ಟೋದನ್ನ ನೋಡು. ಇನ್ನೂ ಏನಾದ್ರು ಬೇಕಂದ್ರೆ ನಾನ್ ನೋಡ್ಕೊಂತೀನಿ. ನಮ್ಮ ಮಸ್ತಾನ್ ಮೈಸ್ತ್ರಿನ ಕಳಿಸ್ತೀನಿ. ಮನೆನೂ ಚೆನ್ನಾಗಿ ಕಟ್ತಾನೆ, ಕಮ್ಮಿಗೂ ಮಾಡ್ಕೊಡ್ತಾನೆ. ಸರಿ ಅಣ್ಣ, ಹೋಗಿ ಬರ್ತೀವಿ. ಬರ್ತೀನಣ್ಣ. ಒಳ್ಳೇದು. ಮರಯ್ಯನ್ ಫೋನ್ ಬೇರೆ ವರ್ಕ್ ಆಗ್ತಿಲ್ವಾ? ಲೇ, ಆ ಗ್ಲಾಸ್ ಕೊಡಿಲಿ. ಅಲ್ಲಿ ಇಕ್ಕಿದ್ದೀನಿ, ತಗೊಳ್ಳೋಣ. ಲೇ, ಈ ನಡುವೆ ಕೃಷ್ಣ ಮತ್ತೆ ಸತ್ಯ ಹಾಲು ತಗೊಳ್ಳೋದಿಕ್ ಬರ್ಲೇ ಇಲ್ವಾ? ಹೌದಣ್ಣ, ಅವತ್ ಗಲಾಟೆ ಆದಂಗಿಂದ ಯಾರು ಬರ್ತಾ ಇಲ್ಲ. ಒಂದ್ ವೇಳೆ ಮನೆ ಕಟ್ತಾ ಇರ್ಬೋದೇನ ಅಣ್ಣ? ಲೇ, ನಾನಿದ್ದಾಗ ಮನೆ ಕಟ್ಟಕ್ ಬಿಡ್ತೀನ? ಮದ್ವೆ ಆಗೋದಿಕ್ಕೂ ಬಿಡೋದಿಲ್ಲ. ಆ ನನ್ನ ಮಗ ನನ್ನೇ ಚಾಲೆಂಜ್ ಮಾಡ್ತಾನೆ. ನಾನೇನು ಅಂತ ತೋರಿಸ್ತೀನೋ ನಿಂಗೆ. ಎಣ್ಣೆ ಹಾಕೋ. ಲೇ, ಗ್ಲಾಸ್ ಕೊಡಿಲಿ. ಅಲ್ಲಿ ಇಕ್ಕಿದ್ದೀನಿ, ತಗೋಣ. ನನ್ನ ಮಗನೇ ಮುಠಾಳಂತರ ಕಾಣ್ತೀನೇನೋ ನಾನು ನಿಂಗೆ. ಓಯ್ ಹುಡ್ಗ, ಹಾ, ನನ್ನ ಹೇಳಿದಕ್ಕೆ ಅಷ್ಟೊಂದು ಕೋಪ ಬಂತಾ? ಬರೋದಿಲ್ವ ಮತ್ತೆ? ಹೌದಾ? ಎಲ್ಲಿ ಒಂದ್ಸಲ ನನ್ನ ಮೇಲೆ ಕೋಪ ಪಡು. ಏನು ಕೋಪ ಪಡು ಅಂದ್ರೆ ಪೋಸ್ ಕೊಡ್ತಿದೀಯಲ್ಲ? ಕೋಪ ಪಡು, ಕೋಪ ಪಡು. ಹೋಗು. ನೀನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಹೇಳ್ದೆ ಕಣೋ. ನನ್ನ ಪ್ರಾಣ ಹೋದ್ರೂ ನಿನ್ನ ನಾನು ಬಿಟ್ಕೊಡಲ್ಲ. ತಮಾಷೆಗೂ ಈ ರೀತಿ ಹೇಳಕ್ ಹೋಗ್ಬೇಡ. ಸುಮ್ಮನೆ ಹೇಳ್ದೆ ಕಣೋ. ಸಾರಿ, ಕೋಪ ಪಡ್ಬೇಡ ಪ್ಲೀಸ್. ನಮ್ ಹುಡ್ಗನ್ ಕೂಡ ಕೋಪ ಬರುತ್ತೆ. ಐ ಐ
ಏನು ಪೋಸಾ? ಅದೆಲ್ಲ ಆಯ್ತಾ ಬಾಬೆ? ನಮ್ಮನ್ನ ಇಲ್ಲಿ ಯಾರೋ ಕೇಳೋದು? ಪಾಪ ಅವ್ನು ಅಳ್ತಾ ಇತ್ತು ಅಂದ್ರೆ ಅಳ್ತಾನೆ ಅಂತ ಕೊಟ್ಬಿಟ್ಟೆ. ಗರಂ ಇಲ್ಲ ಕಣ ಮಗ. ತಗೊಳ್ಳೋ, ತಿನ್ನು. ಏನೇ ಆದ್ರೂ ನಾವಿಲ್ಲಿಗೆ ಬಂದು 4 ಪೆಗ್ ಹೊಡೆದ್ರೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಇಷ್ಟು ಸಾಗೋ ಕಣ ಈ ಜೀವನಕ್ಕೆ. ವಯಸ್ಸಾಗ್ತದೆ ಕಣ್ರೋ ನಿಮ್ಗೆ, ಮುಂದೆ ಬನ್ರೋ. ಇನ್ನು ಈ ಚೀಪ್ ಬ್ರ್ಯಾಂಡು 4 ಪೆಗ್ಗು ಏನೋ, ನಮಗೂ ವಯಸ್ಸಾಗ್ತಾ ಇದೆ, ಕೆಪಾಸಿಟಿ ಕೂಡ ಕಮ್ಮಿ ಆಗ್ತಾ ಇದೆ. ಒಬ್ಬೊಬ್ರು ಫಾರಿನ್ ಬ್ರ್ಯಾಂಡು ಫುಲ್ ಬಾಟ್ಲ್ ತಗೋಬೇಕು. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ಧೈರ್ಯವಾಗಿ ಏನಾದ್ರು ಮಾಡಲೇಬೇಕು. ನಿನಗಿರೋ ಧೈರ್ಯ ಎಲ್ರಿಗೂ ಇರ್ಬೇಕಲ್ವಾ ಬಾಬೆ? ಧೈರ್ಯವಾಗಿರೋದು ಕಲ್ತ್ಕೊಳ್ರು, ಇಲ್ಲ ಅಂತಾರೆ ನನ್ನ ನೋಡಿ ಧೈರ್ಯ ಕಲ್ತ್ಕೊಳ್ಳಿ. ಸರಿ ಕಣ, ಆಮೇಲೆ ನೋಡ್ಕೊಳ್ಳೋಣ ಬಿಡ. ಲೋ, ಲೈಟ್ ಹಾಕ್ಬೋದಲ್ವೇನೋ ನೀನು? ಅದೇನೋ ಆಗ್ಬಿಟ್ಟಿದೆ ಬಿಡ. ನಡೆ ನಡೆ, ನಾವು ಹೋಗೋಣ. ಲೋ, ನೀನು ಈ ಕಡೆ ಹೋಗು, ನಾವು ನಡ್ಕೊಂಡು ಆ ಕಡೆ ಹೋಗ್ತೀವಿ. ಲೇ, ಅಲ್ಲಿ ನಾಯಿಗಳಿರುತ್ತೆ ಕಣ, ನಾನು ಕರ್ಕೊಂಡೋಗಿ ಬಿಡ್ತೀನಿ, ಬನ್ನಿ. ಧೈರ್ಯಕ್ಕೆ ಮಾರ್ಗದರ್ಶಕ ಕಣೋ ನಾನು. ನನ್ನ ಮುಂದೆನೇ ನಾಯಿ ಹೆದರ್ಸ್ತೀಯ ಅಂತ ಹೇಳ್ತೀಯ? ನಿಂಗೊಂದು ನಮಸ್ಕಾರ ಕಣಪ್ಪ, ನನ್ನ ಬಿಟ್ಬಿಡು, ಹೋಗು. ನೀನು ಕರ್ಮ ಕಣ. ಏನೋ ಜಲಾನಿ, ನಾನು ಹೇಳೋ ಮಾತು ಸತ್ಯ ತಾನೆ? ನಮ್ಮೂರಲ್ಲಿ ನಮಗಿಂತ ಒಳ್ಳೆಯವ್ರು ಯಾರೋ ಇದ್ದಾರೆ? ಹೌದು. ನನ್ನ ನೋಡಿದ್ರೆ ಒಂದಿನ ಊರವರೆಲ್ಲ ಎದ್ರುಕೊಬೇಕು ನೋಡು. ಯಾರನ್ನ ಬಿಡಲ್ಲ ಎಲ್ಲ ನೀವು ನಮಗಿಂತ ದೊಡ್ಡ ಕುಡ್ಕಾಗ್ಬಿಟ್ಟವನು. ಎಣ್ಣೆ ಜಾಸ್ತಿ ಆಗಿ ಲಾರಿ ಕೆಳಗಡೆ ಮಲ್ಬಿಟ್ಟವನೆ. ಕಾಪಾಡೋಣಪ್ಪ. ನಮಗೆ ಯಾಕಲ ಮಗ? ಅದು ಕರೆಕ್ಟೇ. ನಡಿ ಹೋಗೋಣ. ನೋಡ್ಕೊಳ್ದೆ ಲಾರಿ ಕೆಳಗಡೆ ನಿಂಬೆನ ಆಗ್ಬಿಡ್ತಾನೋ. ಇವನ್ ಪ್ರಾಣ ಉಳ್ಸೋಣ ಕಣೋ. ನನ್ನ ಸೇಸಕ್ ಬಂದಿದ್ರನ್ರ. ಅಯ್ಯೋ, ನಾನೇನು ಮಾಡಿಲ್ಲ, ಬಿಟ್ಬಿಡು. ಬಂದೆ ನಿಂತ್ಕೊಳ್ಳೋ. ಲೇ ಲೇ, ನಿಂತ್ಕೊಳ್ಳೋ, ಬಂದೆ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಯಾರು ಬಂದಿಲ್ಲ ಅಲ್ವಾ ಹಿಂದ್ಗಡೆ? ಅಯ್ಯೋ ದೇವ್ರೇ, ಕಾಪಾಡಪ್ಪ. ದೊಡ್ಡ ಇವನ್ ತರ ಹೇಳ್ದೆ, ಅದ್ರಕೊಂಡು ಓಡ್ ಬರ್ತಾ ಇದೀಯಾ?